ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ. ನನ್ನ ಹೆಸರು ತೃಪ್ತಿ, ಡಿಗ್ರಿ ಸ್ಟೂಡೆಂಟ್. ಪಾಸ್ಟ್ 6 ಮಂತ್ಸಿಂದ ಈ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಹಲವಾರು ಮೆಸೇಜಸ್ಗಳು ಬರ್ತಾಯಿತ್ತು, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಹೇಗೆ ನೀವು ಒಂದೇ ದಿನದಲ್ಲಿ 10,000 to 20,000 ಅರ್ನ್ ಮಾಡ್ತೀರಾ ಅಂತ. ಇದಕ್ಕೆಲ್ಲ ಕ್ಲಾರಿಫೈ ಮಾಡುವ ಅಂತ ನಾನು ಈ ವಿಡಿಯೋ ಮಾಡ್ತಿರೋದು. ಅದು ನಿಮಗೋಸ್ಕರ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ನೀವು ಹೌಸ್ ವೈಫ್ ಆಗಿದ್ದರೆ ಆರ್ ನೀವು ಎಂಪ್ಲಾಯ್ ಆಗಿದ್ದರೆ ಆರ್ ಸ್ಟೂಡೆಂಟ್ ಆಗಿದ್ದರೆ ಇದು ನಿಮಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನೀವು ಹೌಸ್ ವೈಫ್ ಆಗಿದ್ದು ಮಕ್ಕಳಿದ್ದಾರೆ, ಹೊರಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರಾಗಿದ್ದರೆ ಮನೇಲೇ ಕೂತ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ಆ್ಯಂಡ್ ನೀವು ಎಂಪ್ಲಾಯ್ ಆಗಿದ್ದರೆ ಸೈಡ್ ಸೋರ್ಸ್ ಆಗಿ ಕೂಡ ನೀವು ಇದನ್ನ ಅರ್ನ್ ಮಾಡ್ಬೋದು. ಆ್ಯಂಡ್ ಸ್ಟೂಡೆಂಟ್ ಆಗಿದ್ದರೆ 18+ ಆಗಿದ್ದರೆ ನಿಮಗೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆ್ಯಂಡ್ ನಾನು ನನ್ನ ಫಸ್ಟ್ ಅರ್ನಿಂಗ್ ಕೂಡ ನಾನು ನಿಮಗೆ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಪ್ಲಸ್ ನನಗೆ TDS ರಿಸೀವ್ ಆಗಿರೋದನ್ನ ಕೂಡ ನಾನು ಇಲ್ಲಿ ನಿಮಗೆ ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ನಿಮಗಿದು ಹೇಗೆ ಫ್ರಾಡ್ ಅಲ್ಲ ಅಂತ ಹೇಗೆ ಹೇಳೋದು ಅಂತಂದರೆ, ಫಸ್ಟ್ ನೀವು mca.government.in ಅಂತ ಹೋಗಿ ಸರ್ಚ್ ಮಾಡಿದರೆ, ಅದರಲ್ಲಿ ನೀವು ಸರ್ವಿಸ್ ಸೆಕ್ಷನಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಬಿಸ್ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪನಿ ನೇಮ್, ಅದರಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಅದರ ಎಲ್ಲ ಇನ್ಫಾರ್ಮೇಷನ್, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಮಾಸ್ಟರ್ಸ್ ಇಂಡಿಯಾ, ಒನ್ ಆಫ್ ದ ಟಾಪ್ ರೆಪ್ಯೂಟೆಡ್ GST ಹೋಲ್ಡಿಂಗ್ ಕಂಪನಿ ಕೂಡ ಬಿಸ್ಗುರುಕುಲ್ ಜೊತೆ ಟೈ ಅಪ್ ಮಾಡಿದೆ. ಆ್ಯಂಡ್ GST ಪೇಯಿಂಗ್ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಈ ಬಿಸ್ಗುರುಕುಲ್ ಕಂಪನಿ ಅನ್ನೋದು 22 ಮಾರ್ಚ್ 2020 ಸ್ಟಾರ್ಟ್ ಆಗಿರೋದು. ನಿಮಗೆ ಎಲ್ರಿಗೂ ಗೊತ್ತು, ಆ ಪ್ಯಾಂಡಮಿಕ್ ಇಯರ್, ಅದು ಕೊರೋನಾ ಸ್ಟಾರ್ಟ್ ಆಗಿದೆ ಇಯರ್. ಆವಾಗ ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಸಿಕ್ಕಿದೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋ ಅಪಾರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ನೀವು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅಂದರೆ ನಿಮಗಿದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ 5 ಟೈಪ್ಸ್ ಆಫ್ ಕೋರ್ಸ್ ಇದೆ. ಇದನ್ನೆಲ್ಲ ನಾನು ನಿಮಗೀಗ ಸ್ಲೈಡ್ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ನಾನು ಆವಾಗಲೇ ಹೇಳಿದಾಗೆ, ನಾನು ಹೇಳಿದೆ mca.government.in ಅಂತ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಹಾಗೆ mca.government.in ಅಂತ ಟೈಪ್ ಮಾಡಿ ಅಲ್ಲಿ ಹೋಗಿ MCA ಸರ್ವಿಸ್ ಸೆಕ್ಷನಲ್ಲಿ ಹೋಗಿ ಚೆಕ್ ಮಾಡಿದರೆ ನಮ್ಮ ಕಂಪನಿ ನೇಮ್ ಬಿಸ್ಗುರುಕುಲ್ ಅಂತ, ಬಿಸ್ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇದು ನನ್ನ ಫಸ್ಟ್ ಪೇಮೆಂಟ್, ಒಂದು ದಿನದ ಪೇಮೆಂಟ್. ಆ್ಯಂಡ್ ನಾನು TDS ರಿಸೀವ್ ಆಗಿರೋದು ಕೂಡ ನಿಮಗೆ ನಾನು ತೋರಿಸ್ತಿದ್ದೀನಿ. ಆ್ಯಂಡ್ ನೋಡ್ತಿರ್ಬೋದು 9,500 ನನಗೆ ಕ್ರೆಡಿಟ್ ಆಗಿದೆ. ಆ್ಯಕ್ಚುಲಿ ನನಗೆ 10,000 ಕ್ರೆಡಿಟ್ ಆಗಬೇಕಿತ್ತು, ಬಟ್ 9,500 ಯಾಕೆ ಕ್ರೆಡಿಟ್ ಆಗಿದೆ ಅಂತಂದರೆ GST 5% ಡಿಡಕ್ಟ್ ಆಗಿ 9,500 ಕ್ರೆಡಿಟ್ ಆಗಿದೆ ನನ್ನ ಅಕೌಂಟಿಗೆ. ಆ್ಯಂಡ್ ಇದರಲ್ಲಿ 3 ಸೆಟ್ಸ್ ಆಫ್ ಕೋರ್ಸಸ್ ಇದೆ. ಒಂದು ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿ. ನಾನು ತಗೊಂಡಿರೋದು ಫೈನಾನ್ಸ್ ಮಾಸ್ಟ್ರಿ. ಆ್ಯಂಡ್ ನಿಮಗೂ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ, ಬಿಕಾಸ್ ನೀವು ನೋಡಿರ್ಬೋದು ನನ್ನ 1 ಡೇ ಅರ್ನಿಂಗ್ನ. ಆ್ಯಂಡ್ ಈ 3 ಸೆಟ್ಸಲ್ಲಿ ಎಷ್ಟೆಷ್ಟು ಕೋರ್ಸಸ್ ಇದೆ ಅಂತ ನಾನು ಲಿಸ್ಟ್ ಔಟ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ನಿಮಗೆ. ಫಸ್ಟ್ ಒನ್ ಇಸ್ ಟ್ರಾಫಿಕ್ ಮಾಸ್ಟ್ರಿ, ಅದರಲ್ಲಿ 9 ಕೋರ್ಸಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಇದರಲ್ಲಿ 7 ಕೋರ್ಸಸ್ ಇದೆ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಫೈನಾನ್ಸ್ ಮಾಸ್ಟ್ರಿ. ಅಂದರೆ ಇವಾಗ ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಆಗಿರ್ಬೋದು ಆ್ಯಂಡ್ ಟ್ರಾಫಿಕ್ ಮಾಸ್ಟ್ರಿ, ಅದೆರಡರಲ್ಲಿ ಇರುವ ಕೋರ್ಸಸ್ ಪ್ಲಸ್ ಎಕ್ಸ್ಟ್ರಾ 2 ಕೋರ್ಸಸ್ ನಿಮಗೆ ಸಿಗುತ್ತೆ. ಸೊ ಟೋಟಲ್ 26 ಕೋರ್ಸಸ್ ಫೈನಾನ್ಸ್ ಮಾಸ್ಟ್ರಿಲಿ ನಿಮಗೆ ಸಿಗುತ್ತೆ. ಇಷ್ಟೆಲ್ಲ ಲಿಸ್ಟ್ ಔಟ್ ಮಾಡ್ದಲ್ಲ, ಇವಾಗ ಅರ್ನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಇದರಲ್ಲಿ 2 ಟೈಪ್ ಆಫ್ ಮಾರ್ಕೆಟಿಂಗ್ ಇದೆ. ಒಂದು ಎಫಿಲೇಟಿಂಗ್ ಮಾರ್ಕೆಟಿಂಗ್ ಆ್ಯಂಡ್ ಇನ್ನೊಂದು ಫ್ರೀಲ್ಯಾನ್ಸಿಂಗ್ ಅಂತ. ಫಸ್ಟ್ ಒನ್ ಈಸ್ ಎಫಿಲೇಟಿಂಗ್ ಮಾರ್ಕೆಟಿಂಗ್. ಎಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಅಂದರೆ, ಈಗ ನೀವು ಪಿಕ್ಚರಲ್ಲಿ ನೋಡಿದಾಗೆ ಗೊತ್ತಾಗುತ್ತೆ. ಇವಾಗ ನಾನು 3 ಬಂಡಲ್ಸ್ ನಿಮಗೆ ತೋರಿಸ್ದೆ ಅಲ್ವಾ, ಅದನ್ನು ನೀವು ಪ್ರಮೋಟ್ ಮಾಡಿದರೆ ನಿಮಗೆ ಕಮಿಷನ್ ಹಾಗೆ ನಿಮಗೆ ದುಡ್ಡು ಸಿಗುತ್ತೆ. ಸೊ ನೀವು ಹಂಗೆ ಸಹ ಅರ್ನ್ ಮಾಡ್ಬೋದು. ಇವಾಗ ನಾನು ನನ್ನ ರೆಫರಲ್ ಕೋಡ್ ಹಾಕಿ ಇವಾಗ ನೀವು ಬೈ ಮಾಡಿದರೆ ನನಗೆ ಕಮಿಷನ್ ಸಿಗುತ್ತೆ. ಇನ್ ದ ಸೇಮ್ ವೇ ನೀವು ಕೂಡ ಈ 3 ಬಂಡಲಲ್ಲಿ ಯಾವುದಾದ್ರು ಒಂದು ತಗೊಂಡ್ರೆ ನಿಮಗೆ ರೆಫರಲ್ ಕೋಡ್ ಅಂತ ಸಿಗುತ್ತೆ. ಸೊ ನೀವು ಇನ್ನೊಬ್ಬರನ್ನ ಜಾಯಿನ್ ಮಾಡಿಸಿದ್ರೆ ನಿಮಗೆ ಕಮಿಷನ್ ಥರ ಸಿಗುತ್ತೆ. ಕಮಿಷನ್ ಪ್ರೈಸ್ 100-200 ಅಂತ ಅಲ್ಲ, 2,000ಇಂದ 10,000ವರೆಗೆ ಸಿಗುತ್ತೆ. ಆ್ಯಂಡ್ ಇದು ಈಸಿ ವೇ ಆಫ್ ಅರ್ನಿಂಗ್ ಅಂತಲೇ ಹೇಳ್ಬೋದು. ಇದು ಒನ್ ವೇ ಆಫ್ ಅರ್ನಿಂಗ್ ಅಂತಂದರೆ, ಇನ್ನೊಂದು ಫ್ರೀಲ್ಯಾನ್ಸಿಂಗ್ ಅಂತ.
ಇದು ಹೇಗೆ ಅಂತಂದರೆ ನಾನು ಕೋರ್ಸ್ ಲಿಸ್ಟ್ ಮಾಡಿದ್ನಲ್ಲ, ಸೊ ಆ ಕೋರ್ಸಲ್ಲಿ ಅಂದರೆ ಇವಾಗ ಫೈನಾನ್ಸ್ ಮಾಸ್ಟ್ರಿ ಅಂತ ಅಂದರೆ ಫೈನಾನ್ಸ್ ಮಾಸ್ಟ್ರಿಲಿ 26 ಕೋರ್ಸಸ್ ಇದೆ. ನೀವು 26 ಕೋರ್ಸಸ್ ಮಾಡ್ತೀರಾ ಅಂತಂದರೆ ಮಾಡ್ಬೋದು. ನಿಮಗೆ 26 ಕೋರ್ಸಸ್ಗೆ ಕೂಡ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಇವನ್ ಹಾಗೆ ಕೂಡ ನೀವು ಅರ್ನ್ ಮಾಡ್ಬೋದು. ಆ್ಯಂಡ್ ಈ 3 ಬಂಡಲ್ಸಲ್ಲಿ ಯಾವ ಬಂಡಲ್ಸ್ ನೀವು ತಗೊಂಡ್ರೂ ಕೂಡ ನೀವು 2 ವೇಯಲ್ಲಿ ಅರ್ನ್ ಮಾಡ್ಬೋದು. ಅಂದರೆ ನಾನು ಹೇಳಿದೆ ಅಲ್ಲ, ಒಂದು ಫ್ರೀಲ್ಯಾನ್ಸರ್ ಆ್ಯಂಡ್ ಇನ್ನೊಂದು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್, 2 ವೇಯಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು. ಆ್ಯಂಡ್ ನಾನು ಇವಾಗ ಒಂದೊಂದೇ ಕೋರ್ಸಿದು ಪ್ರೈಸ್ ಲಿಸ್ಟ್ ಮಾಡ್ಕೊಂಡು ಹೋಗ್ತೇನೆ. ಫಸ್ಟ್ ಟ್ರಾಫಿಕ್ ಮಾಸ್ಟ್ರಿ ಆದರೆ ನೀವು ಕಂಪನಿ ಥ್ರೂ ಎನ್ರೋಲ್ ಆಗ್ತೀರಾ ಅಂತಂದರೆ 8,999 ಆಗುತ್ತೆ. ಅದೇ ನೀವು ನನ್ನ ರೆಫರಲ್ ಕೋಡ್ ಥ್ರೂ ಜಾಯಿನ್ ಆಗ್ತೀರಾ ಅಂತ ಅಂದರೆ ನಿಮಗೆ 5,999 ಆಗುತ್ತೆ. ಆ್ಯಂಡ್ ಇವನ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಕೂಡ ಆನ್ಲೈನ್ ಥ್ರೂ ಎನ್ರೋಲ್ ಆಗ್ತೀರಾ ಅಂತ ಅಂದರೆ 16,000 ಆಗುತ್ತೆ. ಅದೇ ನನ್ನ ರೆಫರಲ್ ಕೋಡ್ ಥ್ರೂ ಜಾಯಿನ್ ಆಗ್ತೀರಾ ಅಂತಂದರೆ 11,000 ಆಗುತ್ತೆ. ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿ ಕೂಡ ಹಾಗೆ ಆನ್ಲೈನ್ ಥ್ರೂ ನೀವು ಎನ್ರೋಲ್ ಆದರೆ 19,999 ಆಗುತ್ತೆ. ಬಟ್ ನನ್ನ ರೆಫರಲ್ ಕೋಡ್ ಥ್ರೂ ನೀವು ಜಾಯಿನ್ ಆದರೆ 14,999 ಆಗುತ್ತೆ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಯಾವುದು ಅಂತಂದರೆ ಫೈನಾನ್ಸ್ ಮಾಸ್ಟ್ರಿ. ಬಿಕಾಸ್ ನೀವು ಫೈನಾನ್ಸ್ ಮಾಸ್ಟ್ರಿನ ಒಬ್ಬರಿಗೆ ಪ್ರಮೋಟ್ ಮಾಡಿದರೆ ನಿಮಗೆ 10,000 ಸಿಗುತ್ತೆ. ಬಟ್ TDS ಕಟ್ಟಾಗಿ ನಿಮಗೆ 9,500 ಸಿಗುತ್ತೆ. ನಾನು ಆಗಲೇ ಹೇಳಿದಾಗೆ ಇದೆ ನನ್ನ ರೆಫರಲ್ ಕೋಡ್. ನೀವು ಇದರ ಥ್ರೂ ಜಾಯಿನ್ ಆದರೆ ನಿಮಗೆ 30% ಡಿಸ್ಕೌಂಟ್ ಸಿಗುತ್ತೆ. ನಿಮಗೂ ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅನಿಸಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ. ನೀವು ಅದಕ್ಕೆ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಲಿಂಕ್ ಕಳಿಸ್ತೇನೆ. ಸೊ ಅದರ ಥ್ರೂ ನೀವು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇವನ್ ಅವರು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಆ್ಯಂಡ್ ನೀವು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ. Thank you so much. Please do subscribe and like.